ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಂಡೋನೇಷ್ಯಾ ದೇಶದಲ್ಲಿ 5 ದೊಡ್ಡ ದ್ವೀಪಗಳಿವೆ. ಒಟ್ಟು 17,000 ದ್ವೀಪಗಳನ್ನು ಒಳಗೊಂಡಂತ ಒಂದು ದೇಶ ಇದು. 5 ದೊಡ್ಡ ದ್ವೀಪಗಳಲ್ಲಿ ಸುಮಾತ್ರ ಎಂಬಂತ ಒಂದು ದ್ವೀಪ, ಸುಮಾತ್ರ ದ್ವೀಪದಲ್ಲಿ ಮೇಡನ್ ಎಂಬಂತ ಒಂದು ಪಟ್ಟಣ ಇದೆ. ಆ ಪಟ್ಟಣದ ಒಂದು ರೋಡ್ನಲ್ಲಿ ನಿಂತು ಮಾತನಾಡುತ್ತಾ ಇದ್ದೇನೆ. ಕಾರಣ ಏನು ಗೊತ್ತಾ? ಅಲ್ಲಿ ಒಂದು ಬೋರ್ಡ್ ಇದೆ ಅಲ್ಲ, ಸಲಾಮತ್ ಟಟಾಂಗ್ ಇನ್ ಲಿಟಲ್ ಇಂಡಿಯಾ ಎಂಬುದಾಗಿ, ವೆಲ್ಕಮ್ ಟು ಲಿಟಲ್ ಇಂಡಿಯಾ ಎಂಬುದಾಗಿ ಅರ್ಥ. ಈ ಸ್ಥಳಕ್ಕೆ ಹೆಸರು ಲಿಟಲ್ ಇಂಡಿಯಾ, ಚಿಕ್ಕ ಇಂಡಿಯಾ ಎಂಬುದಾಗಿ. ಇಲ್ಲಿ ಹೇರಳವಾದ ತಮಿಳು ಜನರು ವಾಸವಾಗಿದ್ದಾರೆ. ಈ ಒಂದು ಮೇಡನ್ ಭಾಗದಲ್ಲಿಯೇ ಹೇರಳವಾದ ಇಂಡಿಯನ್ಸ್ ವಾಸವಾಗಿ ಇದ್ದಾರೆ. ಡಚ್ ಜನರು ಈ ದೇಶದಲ್ಲಿ 350 ವರ್ಷ ಆಳ್ವಿಕೆ ಮಾಡಿದಾಗ ತಮಿಳುನಾಡಿನಿಂದ ಹೇರಳವಾದ ತಮಿಳಿಯನ್ನರನ್ನು ಇಲ್ಲಿಗೆ ಕರೆತಂದರು. ಅವರು ಈ ದೇಶದ ನೆಲಗಳಲ್ಲಿ ಕೆಲಸ ಮಾಡಿ ಈ ದೇಶವನ್ನು ರೂಪಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಹಣವಂತರಾಗಿ ಇದ್ದರು. ಆದರೆ ಅದರ ನಂತರ ಕುಡಿದು ಸೇದಿ ಪಾಪದಲ್ಲಿ ಬಿದ್ದು ಎಲ್ಲವನ್ನು ನಷ್ಟಪಡಿಸಿಕೊಂಡರು ಎಂಬುದಾಗಿ ಇಲ್ಲಿರುವಂತಹ ಜನರು ಹೇಳುವರು. ಈ ಸ್ಥಳದಲ್ಲಿ ಅನೇಕ ಗುಡಿಸಲು ಭಾಗಗಳೆಲ್ಲ ಇದೆ. ಆದರೂ ಇಂದು ಕೂಡ ಇಲ್ಲಿ ಚೆನ್ನಾಗಿ ಬಾಳುತ್ತಾ ಇರುವಂತ ಅನೇಕ ತಮಿಳಿಯನ್ನರನ್ನು ಕೂಡ ನೋಡಬಹುದು. ತುಂಬಾ ಹಣವಂತರಾಗಿರುವವರನ್ನು ಕೂಡ ಇಲ್ಲಿ ನೋಡಬಹುದು. ಸರಿ, ಈ ದಿನದಲ್ಲಿ ದೇವರು ನನಗೆ ಏನು ಹೇಳಲು ಬಯಸುತ್ತಾರೆಂದು ನೋಡಿದರೆ, ಕೀರ್ತನೆಗಳು 103 2ನೇ ವಾಕ್ಯ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಮೊದಲನೆಯದಾಗಿ ನಾವು ದೇವರು ಮಾಡಿದಂಥ ಉಪಕಾರಗಳನ್ನು ಮರೆಯದೆ ಅದನ್ನು ನೆನೆಸಿಕೊಳ್ಳಬೇಕು. ಅದುವೇ ಬಹಳ ಮುಖ್ಯವಾದ ವಿಷಯ. ದೇವರು ಮಾಡಿದ ಉಪಕಾರಗಳನ್ನು ನೀವು ನೆನಪಿಸಿಕೊಂಡು ಸ್ತುತಿ ಮಾಡಿದರೆ ಆತನು ಮುಂದುವರೆದು ಉಪಕಾರ ಮಾಡುವನು. ಈ ಅಂತ್ಯ ಕಾಲದಲ್ಲಿ ಜನರು ಕೃತಜ್ಞತೆ ಇಲ್ಲದವರಾಗಿ ಬದಲಾಗುತ್ತಾರೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಆದರೆ ನಾವು ಆ ರೀತಿಯಾಗಿ ಇರಬಾರದು, ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಎಂದು ದೇವರು ಹೇಳುತ್ತಾರೆ. ಆದ್ದರಿಂದ ನಾವು ಪ್ರತಿನಿತ್ಯವೂ ಕೂಡ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಉಪಕಾರಗಳನ್ನು ಹೇಳಿ ದೇವರನ್ನು ಸ್ತುತಿಸಬೇಕು. ಆತ್ಮೀಕ ಮೇಲುಗಳು, ಶರೀರದ ಮೇಲುಗಳು, ಲೋಕದ ಮೇಲುಗಳು, ಸುರಕ್ಷತೆ, ಎಷ್ಟು ಉಪಕಾರ ದೇವರು ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ದೇವರನ್ನು ಸ್ತುತಿಸುತ್ತಾ ದೇವರು ನೋಡುತ್ತಾರೆ, ನನ್ನ ಮಕ್ಕಳು ಕೃತಜ್ಞತೆ ಉಳ್ಳವರಾಗಿ ಇದ್ದಾರೆ. ಆದ್ದರಿಂದ ಮುಂದುವರೆದು ನಾನು ಅವರನ್ನು ಆಶೀರ್ವದಿಸಬೇಕು ಎಂದು ಮುಂದುವರೆದು ಆಶೀರ್ವದಿಸುವರು. ಕೃತಜ್ಞತೆ ಇಲ್ಲದವರನ್ನು ದೇವರು ಹೇಗೆ ಆಶೀರ್ವದಿಸಲು ಸಾಧ್ಯ? ದೇವರು ಮಾಡಿದ ಉಪಕಾರಗಳಿಗೆ ನಾವು ಕೃತಜ್ಞತೆ ಇಲ್ಲದವರಾಗಿ ನಡೆದರೆ ದೇವರು ಆಶೀರ್ವದಿಸಲು ಸಾಧ್ಯವಾ? ನಾವೊಬ್ಬರಿಗೆ ಸಹಾಯ ಮಾಡುವಾಗ ಕೃತಜ್ಞತೆ ಇಲ್ಲದೆ ನಡೆದುಕೊಂಡರೆ ಮತ್ತೆ ಸಹಾಯ ಮಾಡುವೆವಾ? ಅವರಿಗೆ ಕೃತಜ್ಞತೆ ಇಲ್ಲ ಎಂಬುದಾಗಿ ನಾವು ದೂರ ಹೋಗುತ್ತೇವಲ್ಲ. ಆದರೆ ದೇವರು ಪ್ರೀತಿ ಉಳ್ಳವರು, ಕರುಣೆ ಉಳ್ಳವರು, ಅದನ್ನೆಲ್ಲ ನೋಡುವುದಿಲ್ಲ. ಆದರೂ ಕೂಡ ನಾವು ಕೃತಜ್ಞತೆ ಹೇಳಿದರೆ ಆತನ ಹೃದಯ ಸಂತೋಷ ಪಡುವುದಲ್ಲ. ನೋಡಿರಿ, 10 ಕುಷ್ಠರೋಗಿಗಳನ್ನು ಆತನು ಗುಣ ಮಾಡಿದನು. ಒಬ್ಬನು ಮಾತ್ರ ಹಿಂತಿರುಗಿ ಬಂದು ದೇವರಿಗೆ ಕೃತಜ್ಞತೆ ಹೇಳಿದನು. ಆಗ ಯೇಸು ಕೇಳಿದನು, ಮಿಕ್ಕ 9 ಜನರು ಎಲ್ಲಿ? 10 ಜನರು ಕೂಡ ಗುಣವಾದರಲ್ಲ, ಒಬ್ಬನಿಗೆ ಮಾತ್ರ ಕೃತಜ್ಞತೆ ಇರುವುದಾ? ದೇವರೇ ಹೇಳುತ್ತಾರಲ್ಲ. ಹಾಗಾದ್ರೆ ಆತ ನಿಮ್ಮಿಂದ ಕೃತಜ್ಞತೆಯನ್ನು ಎದುರು ನೋಡುತ್ತಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಸ್ತುತಿಸಿರಿ. ಸರಿನಾ? ಈಗ ಸ್ತುತಿಸುವಿರಾ? ದೇವರೇ, ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ನನ್ನ ಮನವೇ ಕರ್ತನು ಮಾಡಿದ ಉಪಕಾರಗಳನ್ನು ಮರೆಯಬೇಡ. ಆತನಿಗೆ ಪೂರ್ಣ ಹೃದಯದಿಂದ ವಂದನೆ ಹೇಳು. ವಂದನೆ ವಂದನೆ ವಂದನೆಂದು ನಿಮ್ಮನ್ನು ಸ್ತುತಿಸುತ್ತೇನೆ ದೇವರ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.